ವೆಲ್ಕಮ್ ಟು ಬಸವಾಯಿಟಿ ಮಾನ್ವಿ ಚಾನಲ್. ಇವತ್ತಿನ ಟಾಪಿಕ್ ಮೈಕ್ರೋಸಾಫ್ಟ್ ಆಕ್ಸೆಸ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನೀವೇನು ನೋಡಿದ್ರಿ, ರಿಲೇಷನ್ಶಿಪ್ ಹೇಗೆ ಜನ್ರೇಟ್ ಮಾಡಬೇಕು, ಒಂದು ಕಸ್ಟಮರ್ ಐ ಡಿಯಿಂದ ಹಿಡಿದು ಇನ್ನೊಂದು ಕಸ್ಟಮರ್ ಐ ಡಿಗೆ ಅಂಥೇಳಿ, ಸೊ ಲಿಂಕ್ ಯಾವ ರೀತಿ ಮಾಡಬೇಕು ಅಂಥೇಳಿ ಸೊ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ, ಹೌದಾ? ಸೊ ಇವತ್ತಿನ ಕ್ಲಾಸಲ್ಲಿ ಒಂದಿಷ್ಟು ಕ್ವೆರೀಸ್ನ ನೋಡೋಣ, ಯಾವ ರೀತಿ ಕ್ವೆರೀಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು, ಸೊ ಆ ಕ್ವೆರೀಸ್ನ ಹೇಗೆ ರಿಪೋರ್ಟ್ಸ್ ಜನ್ರೇಟ್ ಮಾಡಬೇಕು ಅಂಥೇಳಿ ಸೊ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳೋಣ. ನಿನ್ನೆ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ನಾನು, ಡಾಟಾಬೇಸ್ ಟೂಲಲ್ಲಿ ರಿಲೇಷನ್ಶಿಪ್ ಹೇಗೆ ಜನ್ರೇಟ್ ಮಾಡಬೇಕು, ಒಂದು ಕಸ್ಟಮರ್ ಐ ಡಿ. ಓಕೆ, ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಕಾಣುತ್ತೆ ನಿಮಗೆ, ಅಂದರೆ ರಿಲೇಟೆಡ್ ಇರಬೇಕು ಎಂಪ್ಲಾಯೀಸಲ್ಲಿ ಕಸ್ಟಮರ್. ದೆನ್ ಇನ್ನೊಂದು ಯಾವುದು ಆರ್ಡರ್ ಡೀಟೇಲ್ಸ್ ತೊಗೊಳೋಣ, ಅಥವಾ ಆರ್ಡರ್ಸ್. ಓಕೆ, ಸೊ ನೋಡಿ, ಕಸ್ಟಮರ್ ಐ ಡಿ ದೆನ್ ಆರ್ಡರ್ಸಲ್ಲಿ ಸೊ ಬೋತ್ ಎರಡರಲ್ಲೂ ಸೇಮ್ ಇರಬೇಕು, ಯಾವುದು ಫೀಲ್ಡ್ ನೇಮ್ ಸೇಮ್ ಇರಬೇಕು. ಓಕೆ, ಸೊ ಆ ರೀತಿ ಇದ್ದರೆ ಮಾತ್ರ ಒಂದಕ್ಕೊಂದು ಲಿಂಕ್ ಆಗಿ ಜನ್ರೇಟ್ ಆಗುತ್ತೆ, ರಿಲೇಷನ್ಶಿಪ್ ಕ್ರಿಯೇಟ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಕ್ವರೀಸ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಾಟ್ ಈಸ್ ಕ್ವರೀಸ್ ಅಂದರೆ ಏನು? ಸೊ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮೀನಿಂಗ್ ಏನು ಹೇಳ್ತೀವಿ, ಟು ಕ್ವೆಶನ್. ಸೊ ಕ್ವರೀಸ್ ಅಂದರೆ ಏನು? ಟು ಕ್ವೆಶನ್. ಇಲ್ಲೂ ಆ್ಯಕ್ಸೆಸಲ್ಲೂ ಅಷ್ಟೇ. ಸೊ ನಾವು ಕ್ವೆಶನ್ಸ್ ಕೇಳ್ತೀವಿ, ಯಾವ ಟೇಬಲ್ ಹೇಗೆ ಜನ್ರೇಟ್ ಆಗಬೇಕು ಅಂಥೇಳಿ. ಸೊ ಇಲ್ಲಿ ಕೇಳೋದೆ ಕ್ವರೀಸ್ನ. ಇವಾಗ ಏನಾದರೂ ಜನ್ರೇಟ್ ಮಾಡ್ತಾ ಇದ್ವಿ ಅಂದರೆ, ಒಂದು ಟೇಬಲ್ನ ಜನ್ರೇಟ್ ಮಾಡ್ತೀವಿ, ನಮಗೆ ಸ್ಪೆಸಿಫಿಕ್ ಡಾಟಾ ತೋರಿಸು ಅಂಥೇಳಿ. ಸೊ MS ಆ್ಯಕ್ಸೆಸಲ್ಲಿ ಒಂದು ಸ್ಪೆಸಿಫಿಕ್ ಡಾಟಾ ಬೇಕು ಅಂಥೇಳಿ ಸೊ ನಾವು ಕ್ವೆರೀಸ್ನ ಜನ್ರೇಟ್ ಮಾಡ್ತೀವಿ. ನಾವು ಯಾವ ಟೇಬಲಿಗೆ ಬೇಕಾದರೂ ಒಂದು ಕ್ವೆಶನ್ ಕೇಳ್ಬೋದು. ಯಾವ ರೀತಿ ಅಂತಂದರೆ, ಒಂದು ಟೇಬಲ್ನ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ನನಗೆ ಸೊ ಎಂಪ್ಲಾಯ್ ಡೀಟೇಲ್ಸ್ ಅಷ್ಟೇ ಬೇಕು. ಓಕೆ, ಈ ಥರ. ಫಾರ್ ಎಕ್ಸಾಂಪಲ್, ಎಂಪ್ಲಾಯ್ ಟೇಬಲಲ್ಲಿ ಎಷ್ಟು ಜನ ಸೇಲ್ಸ್ಮೆನ್ಸ್ ಇದ್ದಾರೆ, ಓಕೆ, ಸೊ ಅಥವಾ ಎಷ್ಟು ಜನ ಐ ಡಿ ಇದೆ. ಓಕೆ, ಇದು ಪರ್ಟಿಕ್ಯುಲರ್ ನಮಗೆ ಒಂದು ಟಾಪಿಕ್ ಬೇಕು ಅಂತ ನಾನು ನಿಮಗೆ ಕ್ವೆಶನ್ ಮಾಡ್ಬೋದು. ಯಾವುದಕ್ಕೆ? MS ಆ್ಯಕ್ಸೆಸ್ಗೆ. ಯಾರ ಸ್ಯಾಲ್ರಿ 25,000ಕಿಂತ ಜಾಸ್ತಿ ಇದೆ ಅಂತ ನಾ ಕ್ವೆಶನ್ ಕೇಳ್ಬೋದು. ಯಾರ ಸ್ಯಾಲ್ರಿ ಇಷ್ಟಕ್ಕಿಂತ ಕಡಿಮೆ ಇದೆ ಸೊ ಅಂತ ಹೇಳಿ ನಾವು ಒಂದು ಲಿಸ್ಟ್ ತೋರಿಸ್ರಿ ಅಂತ ಹೇಳಿ ಸೊ ನಾವು ಕ್ವೆಶನ್ ಕೇಳ್ಬೋದು. ಈ ರೀತಿ ಕ್ವೆಶನ್ಸ್ ಅರೈಸ್ ಮಾಡಲಿಕ್ಕೆ ನಾವು ಏನು ತೊಗೋತೀವಿ, ಸೊ ಕ್ವರೀಸ್ನ ಜನ್ರೇಟ್ ಮಾಡಿಬಿಟ್ಟು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ ನೋಡಿ. ಸೊ ಈ ಕ್ವರೀಸಲ್ಲಿ ಏನು ಮಾಡ್ಬೋದು, ನಾವು ಒಂದು ಡೇಟಾನ ಫಿಲಪ್ ಮಾಡಿ, ಅಂದರೆ ಒಂದು ಡೇಟಾನ ಪರ್ಟಿಕ್ಯುಲರ್ ಏನು ಮಾಡೋದು, ಫಿಲ್ಟರ್ ಮಾಡ್ಬೋದು. ಓಕೆ, ಅಂದರೆ ಫಿಲ್ಟರ್ ಅಂದರೆ ಏನು, ಪರ್ಟಿಕ್ಯುಲರ್ ಇಷ್ಟು ಮಾತ್ರ ಅಂತ ಪಿಕ್ ಮಾಡ್ತೀವಿ, ಹೌದಾ? ಸೊ ಅಂದರೆ ಫಿಲ್ಟರ್ ಇಷ್ಟು ಯಾವುದಿರ್ತದೆ ನೋಡಿ, ಇಲ್ಲಿ ಐ ಡಿ ಕಾಣ್ತಾ ಇದೆ, ಹೌದಾ? ಸೊ ಐ ಡಿ, ಟೈಟಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏಜ್, ಸೊ ಇಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ಆಗಲಾರ್ದೆ ನಾವು ಫಿಲ್ಟರ್ ಮಾಡಿ, ಅಂದರೆ ಟೋಟಲ್ ಅವಿಷ್ಟರಲ್ಲಿ ಫಿಲ್ಟರ್ ಮಾಡಿ ಕೆಲವು ಮಾತ್ರ ಪಿಕ್ ಮಾಡ್ಕೋಬೋದು. ಓಕೆ, ಸೊ ಆ ರೀತಿ ಫಿಲ್ಟರ್ ಮಾಡಿ ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತ ಹೇಳ್ತೀನಿ. ಕ್ವೆರೀಸ್ ಅಡ್ವಾನ್ಸ್ಡ್ ಫಿಲ್ಟರ್. ಓಕೆ, ಸೊ ಯಾವ ರೀತಿ ಫಿಲ್ಟರ್ ಮಾಡಬೇಕು, ಈ ರೀತಿ ನಮಗೆ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂಥೇಳಿ. ಸೊ ಇವಾಗ ಏನು ಮಾಡೋಣ, ಕ್ರಿಯೇಟ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ಕ್ರಿಯೇಟ್ಗೆ ಹೋಗಿ ನೋಡಿ, ಸ್ಪೆಷಲ್ ಆಗಿ ಗ್ರೂಪ್ಸ್ ಇವೆ, ಹೌದಾ? ಸೊ ಗ್ರೂಪ್ಸ್ ಯಾವುದು? ಟೆಂಪ್ಲೇಟ್ ಗ್ರೂಪ್, ಟೇಬಲ್ಸ್ ಗ್ರೂಪ್, ಕ್ವೆರಿ ಗ್ರೂಪ್ಸ್, ದೆನ್ ಫಾರ್ಮ್ಸ್, ರಿಪೋರ್ಟ್ಸ್, ಮ್ಯಾಕ್ರೋಸ್ ಆ್ಯಂಡ್ ಕೋಡ್. ಸೊ ಇದಿಷ್ಟರಲ್ಲಿ ನಾವೇನು ಮಾಡಿದ್ವಿ, ಟೇಬಲ್ ಗ್ರೂಪಲ್ಲಿರೋವಂಥ ಟೇಬಲ್ ಡಿಸೈನ್ನ ನಾವು ಯೂಸ್ ಮಾಡಿದ್ವಿ, ಹೌದಾ? ಸೊ ವರ್ಕ್ ಮಾಡಿದ್ವಿ. ದೆನ್ ಫಾರ್ಮ್ ಡಿಸೈನ್, ದೆನ್ ಫಾರ್ಮ್ ವಿಝಾರ್ಡ್ ಮಾಡಿದ್ವಿ, ದೆನ್ ರಿಪೋರ್ಟ್. ಓಕೆ, ಸೊ ರಿಪೋರ್ಟ್ ವಿಝಾರ್ಡ್, ಈ ರೀತಿ ನಾವು ಒಂದೊಂದೇ ಆಪ್ಷನ್ಸ್ನ ಯೂಸ್ ಮಾಡ್ಕೋತಾ ಹೋದ್ವಿ, ಒಂದು ಟೇಬಲಲ್ಲಾಗಿರ್ಬೋದು, ದೆನ್ ಫಾರ್ಮ್ಸ್ ವಿಝಾರ್ಡ್. ಓಕೆ, ಈ ರೀತಿ ವರ್ಕ್ ಮಾಡಿದ್ವಿ. ನಾವು ಇವಾಗ ಏನು ಮಾಡೋಣ, ಕ್ವರಿ ವಿಝಾರ್ಡ್ಗೆ ಹೋಗೋಣ. ಓಕೆ, ಸೊ ಸಿಂಪಲ್ಲಾಗಿ ಯಾವ ರೀತಿ ಕ್ವರಿನ ನಾವು ಜನ್ರೇಟ್ ಮಾಡ್ಕೋಬೋದು ಅಂಥೇಳಿ. ಸೊ ನಾನು ಕ್ವರಿ ಓಪನ್ ಮಾಡ್ತೀನಿ. ಇದರಲ್ಲಿ ನೋಡಿ, ಸಿಂಪಲ್ ಕ್ವರಿ ವಿಝಾರ್ಡ್. ಓಕೆ, ನಮಗೆ ಸಿಂಪಲ್ ಇಲ್ಲಿ, ತೀರಾ ಕಾಂಪ್ಲಿಕೇಟೆಡ್ ಬೇಡ ಅಂಥೇಳಿ. ಓಕೆ ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ನೀವು ಅವೈಲೇಬಲ್ ಫೀಲ್ಡ್ಸ್. ಓಕೆ, ನೀವು ಯಾವುದು ಪರ್ಟಿಕ್ಯುಲರ್ ಫೀಲ್ಡ್ಸ್ ನಿಮಗೆ ಬೇಕು ಅಂಥೇಳಿ. ನಾನು ಇವಾಗ ಏನು ಮಾಡ್ತೀನಿ, ನನಗೆ ಪರ್ಟಿಕ್ಯುಲರ್ ಯಾವ್ದು ಬೇಕೋ ಅದು ಮಾತ್ರ ಚೂಸ್ ಮಾಡ್ತೀನಿ. ಇವಾಗ ನಾನು ಐ ಡಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಹೌದಾ? ಸೊ ಇದರಲ್ಲಿ ಐ ಡಿ, ನನಗೆ ಐ ಡಿ ಬೇಕು, ಫಸ್ಟ್ ನೇಮ್ ಬೇಕು, ದೆನ್ ಲಾಸ್ಟ್ ನೇಮ್. ಸೊ ಇದಿಷ್ಟು ಮೂರು ಮಾತ್ರ ನನಗೆ ಸೆಲೆಕ್ಟೆಡ್ ಫೀಲ್ಡ್ಸ್ ಮಾತ್ರ ಬೇಕು. ಸೊ ಅವೈಲೇಬಲ್ ಇಷ್ಟಿರುತ್ತೆ, ನಮಗೆ ಯಾವುದು ಪರ್ಟಿಕ್ಯುಲರ್ ಬೇಕು ಅನಿಸುತ್ತೆ. ಓಕೆ, ಆರ್ ಎಲ್ಸ್ ನೀವು ಒಂದು ಯಾವುದು ಜಾಬ್ ಮಾಡ್ತಾಯಿದ್ರಿ, ಒಂದು ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ತಿದ್ರಿ, ಪರ್ಟಿಕ್ಯುಲರ್ ನೀವು ಯಾವುದು ಅವೈಲೇಬಲ್ ಫೀಲ್ಡ್ಸ್ ಮಾತ್ರ ತೊಗೋಬೇಕಾಗತ್ತೆ, ಹೌದಾ? ಸೊ ನಿಮಗೆ ಯಾವ ರೀತಿ ವರ್ಕ್ ಅಲ್ಲಿ ಕನ್ವೀನಿಯೆಂಟ್ ಆಗುತ್ತೆ ಅದೇ ಥರ ಮಾಡಿ. ಬಟ್ ಇಲ್ಲಿ ನಾನು ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ, ವರ್ಕ್ ಯಾವ ರೀತಿ ಮಾಡಬೇಕಂತ. ಸೊ ಇದರಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಇದೆ, ಸೊ ಸುಮಾರು ಇದ್ದಾವೆ, ಹೌದಾ? ಸೊ ಟೇಬಲಲ್ಲಿ ಏನೇನು ಕ್ರಿಯೇಟ್ ಮಾಡಿದ್ವಿ, ನಮಗೆ ಪರ್ಟಿಕ್ಯುಲರ್ ಇವಾಗ ಎಂಪ್ಲಾಯ್ ಡೀಟೇಲ್ಸ್ ಬೇಕಿತ್ತು, ಸೊ ಅದನ್ನ ಚೂಸ್ ಮಾಡ್ಕೊಂಡ್ವಿ. ಇವಾಗ ಏನು ಮಾಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಸೊ ಇಲ್ಲಿ ಏನಿದೆ, ಎಂಪ್ಲಾಯ್ ಡೀಟೇಲ್ ಕ್ವರಿ ಆಲ್ರೆಡಿ ಡಿಸ್ಪ್ಲೇ ಆಗಿದೆ, ಸೊ ಬೆಟರ್ ಹೀಗೆ ಇರಲಿ. ಸೊ ನೆಕ್ಸ್ಟ್ ಫಿನಿಶ್ ಕೊಡ್ತೀನಿ. ಸೊ ಫಿನಿಶ್ ಕೊಟ್ಟಂಗೆ ನೋಡಿ, ಇಲ್ಲಿ
ಓಕೆ, ಸೊ ಏನು ಜನ್ರೇಟ್ ಆಗಿದೆ ಇಲ್ಲಿ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಂಪ್ಲಾಯ್ ಡೀಟೇಲ್ ಕ್ವರೀಸ್, ಅಂದರೆ ನನ್ನ ಪರ್ಟಿಕ್ಯುಲರ್ ಯಾವ್ದು ಬೇಕಿತ್ತು ನನಗೆ. ಸೊ ಐ ಡಿ ಮಾತ್ರ ಬೇಕಿತ್ತು, ದೆನ್ ಫಸ್ಟ್ ನೇಮ್ ದೆನ್ ಲಾಸ್ಟ್ ನೇಮ್, ಈ ರೀತಿ ನಮಗೆ ಪರ್ಟಿಕ್ಯುಲರ್ ಯಾವುದು ಬೇಕು ಆ ರೀತಿ ಕ್ವರೀಸ್ನ ಜನ್ರೇಟ್ ಮಾಡ್ಕೋಬೋದು, ಸೆಲೆಕ್ಟೆಡ್ ಪಾರ್ಟ್ ಮಾತ್ರ. ಓಕೆ ನೋಡಿ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಓಕೆ, ಇದೇನಿದೆ ಒಂದು ಸೆಟ್ ಆಫ್ ಡೇಟಾ ಇದೆ, ಹೌದಾ. ಪರ್ಟಿಕ್ಯುಲರ್ ಅಂದರೆ ಏನು, ಒಂದು ಎಂಪ್ಲಾಯ್ ಡೀಟೇಲ್ಸ್ ನಾವೇನು ಮಾಡಿದ್ವಿ, ಸೆಟ್ ಆಫ್, ಓಕೆ, ಒಂದು ಎಲ್ಲಾನು ಇನ್ಫಾರ್ಮೇಷನ್ ಇಲ್ಲಿ ಶೇರ್ ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಎಂಪ್ಲಾಯ್ ಡೀಟೇಲ್ ಕ್ವರಿ ಅಂತ ದಿಸ್ ಇಸ್ ಅ ಸಬ್ ಸೆಟ್ ಆಫ್ ಡೀಟೇಲ್ಸ್. ಓಕೆ, ಅಂದರೆ ಸಬ್ ಅಂದರೆ ಪರ್ಟಿಕ್ಯುಲರ್ ಇಷ್ಟೇ ಅಂತೇಳಿ ನಾವು ಚೂಸ್ ಮಾಡಿರ್ತೀವಿ, ಅಂದರೆ ಫಸ್ಟ್ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು, ಈ ರೀತಿ ಪರ್ಟಿಕ್ಯುಲರ್ ಚೂಸ್ ಮಾಡಿಬಿಟ್ಟು ಒಂದು ರಿಪೋರ್ಟ್ನ ಜನ್ರೇಟ್ ಮಾಡ್ಕೋಬೋದು, ಅಥವಾ ಒಂದು ಕ್ವರಿ ಅಂತ ಹೇಳ್ತೀವಿ. ಕ್ವರಿ ಮೀನ್ಸ್ ಆನ್ಸರ್ ಅಂತ ಹೇಳಿ ಹೇಳಿದೆ, ಸಾರಿ ಕ್ವೆಶನ್ ಅಂತ ಹೇಳಿದೆ, ಹೌದಾ. ಸೊ ಕ್ವೆಶನ್ ಅರೈಸ್ ಮಾಡ್ಕೋಬೋದು, ನಾವು ಪರ್ಟಿಕ್ಯುಲರ್ ಯಾವುದು ಬೇಕೋ ಅದನ್ನು ಮಾತ್ರ ಚೂಸ್ ಮಾಡ್ಕೋಬೋದು. ಆ್ಯಂಡ್ ನಾನು ಇಲ್ಲಿ ಇವಾಗ ಹೇಳ್ತಿರೋದು ಪ್ರೆಸೆಂಟ್ ದಿಸ್ ಇಸ್ ಅ ಸಿಂಪಲ್ ಕ್ವರಿ, ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ ಹೇಳಿ. ಸೊ ಇನ್ನು ಕಾಂಪ್ಲಿಕೇಟ್ ಆಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಇಲ್ಲಿ ಕ್ವರಿ ಡಿಸೈನಲ್ಲಿದೆ. ಸೊ ಅದು ನೋಡೋಕ್ಕಿಂತ ಮುಂಚೆ ಸೊ ಇನ್ನೊಂದಿಷ್ಟು ಆಪ್ಷನ್ಸ್ ನೋಡೋಣ. ಓಕೆ, ಇವಾಗ ಎಂಪ್ಲಾಯ್ ಡೀಟೇಲ್ಸ್ ಕ್ವರಿ ಅಂತ ಹೇಳಿ ಇದು ಸೆಪ್ರೇಟ್ ಕ್ವರಿ ಏನಾಗಿದೆ ಕಾಣ್ತಾ ಡಿಸ್ಪ್ಲೇ ಆಗಿದೆ, ಹೌದಾ. ಸೊ ನನಗೆ ಇವಾಗ ಪ್ರೆಸೆಂಟ್ ನನಗೆ ಇದು ಸಿಂಪಲ್ ಕ್ವರಿ ಬೇಡ ಅಂತ ಹೇಳಿ ಅಂದರೆ ಇದನ್ನು ಏನು ಮಾಡೋಣ, ರೈಟ್ ಮೌಸ್ ಕ್ಲಿಕ್ ಮಾಡಿಬಿಟ್ಟು ಸೊ ಡಿಲೀಟ್ ಅಂತ ಹೇಳಿ ಕೊಡೋಣ. ಓಕೆ, ಸೊ ಡಿಲೀಟ್ ಅಂತ ಕೊಟ್ಟು ಯಾಕೆ ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ ಸೊ ಇಲ್ಲಿ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಇವಾಗ ರೈಟ್ ಮೌಸ್ ಕ್ಲಿಕ್ ಮಾಡ್ತೀನಿ, ರೈಟ್ ಮೌಸ್ ಕ್ಲಿಕ್ ಮಾಡಿ ಡಿಲೀಟ್. ಎಸ್, ಓಕೆ, ಸೊ ಕಂಪ್ಲೀಟ್ ಏನಾಯಿತು, ಡಿಲೀಟ್ ಆಯಿತು. ಅಂದರೆ ಇಲ್ಲಿ ನೋಡ್ಕೋಬೇಕು ನೀವು, ಇಲ್ಲಿ ಯಾವುದಾದ್ರೂ ಒಂದು ಟೇಬಲ್ ಓಪನ್ ಆಗಿದೆನಾ ಅಂತ ಹೇಳಿ. ಸೊ ಓಪನ್ ಆಗಿತ್ತು ಅಂತೇಳಿ ಯು ಜಸ್ಟ್ ಕ್ಲೋಸ್, ಇಲ್ಲಿ ಲಾಸ್ಟಲ್ಲಿ ಕಾಣುತ್ತೆ, ಇಲ್ಲಿ ಕಾರ್ನರಲ್ಲಿಗೆ ಓಕೆ ಕ್ಲೋಸ್ ಸಿಂಬಲ್ ಕಾಣುತ್ತೆ, ಕ್ಲೋಸ್ ಮಾಡಿಬಿಟ್ಟು ದೆನ್ ನೀವು ಡಿಲೀಟ್ ಮಾಡ್ಕೋಬೋದು. ಇವಾಗ ಏನು ಮಾಡ್ತೀನಿ ಅಂದರೆ ಕ್ವರಿ ಡಿಸೈನ್. ಓಕೆ, ದಿಸ್ ಇಸ್ ಸಿಂಪಲ್ ಕ್ವರಿ, ಹೌದಾ. ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ನೋಡಬೇಕು ಅಂದರೆ ಕ್ವರಿ ಡಿಸೈನ್ಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಓಕೆ, ಇಲ್ಲಿ ನೋಡಿ ಕ್ವರೀಸ್ ಕಾಣಿಸ್ತಿದೆ. ಸೊ ಶೋ ಟೇಬಲ್, ಹೌದಾ, ನಮಗೆ ಯಾವುದು ಪರ್ಟಿಕ್ಯುಲರ್ ಟೇಬಲ್ ಬೇಕು ನಿಮಗೆ ಅದನ್ನು ಚೂಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕ್ವರಿ 1 ಅಂತೇಳಿ ಡಿಸ್ಪ್ಲೇ ಆಗಿದೆ, ಹೌದಾ. ಸೊ ಇಲ್ಲಿ ವಿಂಡೋ ಬಾಕ್ಸ್ ಏನೋ ಬಂದಿದೆ, ಹೌದಾ, ಒಂದು ವಿಂಡೋ ಜನ್ರೇಟ್ ಆಗಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ಅಬ್ಸರ್ವ್ ಮಾಡಬೇಕು ನೀವು, ಕ್ವರಿ 1 ಅಂತೇಳಿ ಜನ್ರೇಟ್ ಆಗಿದೆ. ಸೊ ಇವಾಗ ನೀವು ಪರ್ಟಿಕ್ಯುಲರ್ ಒಂದು ಟೇಬಲ್ಗೆ ಕ್ವೆಶನ್ ಕೇಳೋ ಹಾಗೆ. ಸೊ ಓಕೆ, ನೀವು ಯಾವ ಒಂದು ಟೇಬಲ್ಗೆ ನೀವು ಕ್ವೆಶನ್ ಅರೈಸ್ ಮಾಡ್ತೀರಾ, ಸೊ ಕ್ವೆಶನ್ಸ್ ಕೇಳ್ತೀರಾ ಅಂತ. ನಾನು ಬೆಟರ್ ಇವಾಗ ಎಂಪ್ಲಾಯ್ ಡೀಟೇಲ್ಸ್ ಬೇಕು, ಹೌದಾ ನನಗೆ. ಸೊ ಎಂಪ್ಲಾಯ್ ಡೀಟೇಲ್ಸ್ನ ನಾನು ಇವಾಗ ಕ್ವೆಶನ್ ಮಾಡ್ತಾ ಇದ್ದೀನಿ. ನಾನೀಗ ಎಂಪ್ಲಾಯ್ ಡೀಟೇಲ್ಸ್, ಹೌದಾ, ಇದನ್ನು ಮಾತ್ರ ಚೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಯಿತು, ಇಲ್ಲಿ ಎಂಪ್ಲಾಯ್ ಟೇಬಲ್ ಎಂಪ್ಲಾಯ್ ಡೀಟೇಲ್ಸ್ ಏನಾಯಿತು ಜನ್ರೇಟ್ ಆಯಿತು. ಸೊ ನಾನು ಸದ್ಯಕ್ಕೆ ಏನು ಮಾಡ್ತಾಯಿದ್ದೀನಿ, ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ಲೋಸ್ ಮಾಡಿದ ಮೇಲೆ ಈ ರೀತಿ ಇಲ್ಲಿ ಡ್ರ್ಯಾಗ್ ಮಾಡಿ ನೋಡೋಣ, ಬಿಕಾಸ್ ಒಂದು ಎಂಪ್ಲಾಯ್ ಡೀಟೇಲ್ಸ್ ಇಲ್ಲಿ ಎಷ್ಟು ಇದ್ದಾವೆ ನೋಡಿ. ಓಕೆ, ಇಲ್ಲಿ ಕಾಣುತ್ತೆ ನಿಮಗೆ, ನೋಡಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಡೇಟ್ ಆಫ್ ಬರ್ತ್ ಅಡ್ರೆಸ್ ದೆನ್ ಫೋನ್ ನಂಬರ್ ಸ್ಯಾಲ್ರಿ ಫೋಟೋ. ಓಕೆ, ಈ ರೀತಿ ನಾವು ಡಿಫ್ರೆಂಟ್ ಆಗಿರೋವಂಥ ಒಂದು ಡೀಟೇಲ್ಸ್ ಕೊಟ್ಟಿರೋ ಸೆಟ್ ಆಫ್ ಡೇಟಾ, ಹೌದಾ. ಸೊ ಈ ರೀತಿ ಜನ್ರೇಟ್ ಆಗಿತ್ತು. ಇವಾಗ ಏನು ಮಾಡ್ಕೋಬೇಕು ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೋದು, ಇನ್ನೊಂದಿಷ್ಟು ಅಂದರೆ ಶೋ ಟೇಬಲಲ್ಲಿ ನೋಡ್ಬೋದು. ಓಕೆ, ಶೋ ಟೇಬಲಲ್ಲಿ ಏನಿತ್ತು, ಅದರಲ್ಲಿ ಕಸ್ಟಮರ್ಸ್ ಇತ್ತು, ಕಸ್ಟಮರ್ ಡೀಟೇಲ್ಸ್ ಇತ್ತು, ದೆನ್ ಆರ್ಡರ್ ಡೀಟೇಲ್ಸು. ಅಲ್ಲಿಂದ ನೀವು ಒಂದು ಪರ್ಟಿಕ್ಯುಲರ್ ಐ ಡಿ ಅಥವಾ ಒಂದು ಫೀಲ್ಡ್ ನೇಮ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿ ಲಿಂಕ್ ಮಾಡಿಬಿಟ್ಟು ನೀವು ಹೊಸದಾಗಿ ಒಂದು ಟೇಬಲ್ನೇ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ, ಬಟ್ ಬೆಟರ್, ದಟ್ ಈಸ್ ಅ ಈಸಿ ವೇ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಇವಾಗ ಸಿಂಪಲ್ ಆಗಿರುವಂಥ ಒಂದು ಡೀಟೇಲ್ಸ್ ಅಂದರೆ ಎಂಪ್ಲಾಯ್ ಡೀಟೇಲ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿ ನೋಡೋಣ. ಇಲ್ಲಿ ನೋಡಿ ಕೆಳಗಡೆ ಬನ್ನಿ, ದಿಸ್ ಇಸ್ ಓಕೆ, ಇಲ್ಲಿ ಕಾಣ್ತಿದೆ, ಹೌದಾ. ಇದು ಫೀಲ್ಡ್ ಗ್ರಿಡ್ ಅಂತೇಳಿ ಹೇಳ್ತೀವಿ. ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಯಾವುದು ಬೇಕು ಅಂದರೆ ಯಾವ ಆಪ್ಷನ್ ನಮಗೆ ಇಲ್ಲಿ ಜನ್ರೇಟ್ ಆಗಬೇಕು ಅಂತ ಹೇಳಿ ನಾವು ಪರ್ಟಿಕ್ಯುಲರ್ ಮಾತ್ರ ಪಿಕ್ ಮಾಡ್ಕೊಂಡು ಏನು ಮಾಡ್ಬೋದು, ಇಲ್ಲಿ ಜನ್ರೇಟ್ ಮಾಡ್ಬೋದು. ಸೊ ಯಾವ ರೀತಿ ಮಾಡ್ಬೋದು ನೋಡೋಣ. ಇವಾಗ ನೋಡಿ ಇಲ್ಲಿ ಸೊ ಎಂಪ್ಲಾಯ್ ಐ ಡಿ ಇದೆ, ಹೌದಾ. ಸೊ ಐ ಡಿನ ನಾನು ಏನು ಮಾಡ್ತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂದರೆ ಗೊತ್ತಿದೆಯಲ್ಲ, ಇಲ್ಲಿಂದ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಫಸ್ಟ್ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಡ್ರಾಪ್ ಮಾಡೋಣ. ಓಕೆ, ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ಮೇಲೆ ಐ ಡಿ ಆಯಿತು, ಎಂಪ್ಲಾಯ್ ಡೀಟೇಲ್ಸಲ್ಲಿರುವಂಥ ಎಂಪ್ಲಾಯ್ ಐ ಡಿ ಕ್ರಿಯೇಟ್ ಆಯಿತು. ಇವಾಗ ನಾನು ಸದ್ಯಕ್ಕೆ ಇದು ಒಂದೇ ಏನು ಮಾಡ್ತೀನಿ, ನಾನು ಸೇವ್ ಮಾಡಿಬಿಟ್ಟು ನೋಡ್ತೀನಿ. ಇವಾಗ ಸೇವ್ ಮಾಡಿಬಿಟ್ಟು ಓಕೆ, ಸೊ ಕ್ವೆರಿ 1 ಅಂತ ಇದೆ, ಹೌದಾ. ಸೊ ಓಕೆ ಕ್ಲಿಕ್ ಮಾಡ್ತೀನಿ. ಇವಾಗ ಏನು ಮಾಡ್ತೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಇವಾಗ ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಣ್ತಿದೆ ನಿಮಗೆ ಓಕೆ ರನ್ ಅಂತ ಕಾಣ್ತಿದೆ, ಹೌದಾ. ಸೊ ರನ್ ಮಾಡಿ ನೋಡಬೇಕು ಯಾವುದು ಅಂದರೆ ಎಂಪ್ಲಾಯ್ ಐ ಡಿಸ್ ಅಪ್ಲೋಡ್ ಆಗಿದೆನಾ ಇಲ್ಲ ಅಂತ ಹೇಳಿ. ಸೊ ರನ್ ಮಾಡ್ತೀನಿ ನೋಡಿ ಇಲ್ಲಿ. ಓಕೆ, ಕ್ವರಿ 1ನಲ್ಲಿ ಏನು ಬಂದಿದೆ, ನಾನು ಪರ್ಟಿಕ್ಯುಲರ್ ಯಾವುದು ಚೂಸ್ ಮಾಡಿದ್ದೆ, ಓಕೆ, ಅಂದರೆ ನಾನು ಎಂಪ್ಲಾಯ್ ಐ ಡಿ ಅಂತ ಚೂಸ್ ಮಾಡಿದ್ದೆ, ಹೌದಾ, ಅದು ಮಾತ್ರ ಡಿಸ್ಪ್ಲೇ ಆಗಿದೆ. ಸೊ ಈ ರೀತಿ ಏನಕ್ಕೆ ವರ್ಕ್ ಮಾಡ್ಕೋಬೇಕು ಅಂತಂದರೆ ನಮಗೆ ಒಂದು ಕ್ವರೀಸ್ ಡೀಟೇಲ್ಸ್ ಬೇಕಿತ್ತು, ಸೆಪ್ರೇಟ್ ಡೀಟೇಲ್ಸ್. ಇದರಲ್ಲಿ
ನಾವು MS ಆ್ಯಕ್ಸೆಸಲ್ಲಿ ಏನು ಸಪ್ರೇಟಾಗಿ ರಿಪೋರ್ಟ್ಸ್ನ ಜನ್ರೇಟ್ ಮಾಡ್ಕೋಬೋದು, ಅಥವಾ ನಿಮಗೆ ಕ್ಲಮ್ಸಿ ಬೇಡ, ನಮಗೆ ಸಿಂಪಲ್ಲಾಗಿ ಬೇಕಂದ್ರೂ ಸಿಂಪಲ್ಲಾಗಿ ಜನ್ರೇಟ್ ಮಾಡ್ಕೋಬೋದು. ಒಂದು ಇದು MS ಆ್ಯಕ್ಸೆಸ್ ನಾವು ವರ್ಕ್ ಮಾಡೋದೇ ಒಂದು ಆಫೀಸ್ ಡೀಟೇಲ್ಸ್ಗೋಸ್ಕರ, ಅಥವಾ ಒಂದು ಸೇಲ್ಸ್ ಮ್ಯಾನ್ ಅಂತ ಹೇಳಿ ನೋಡ್ತೀವಿ. ಸೇಲ್ಸ್ ಮ್ಯಾನ್ ಡೈಲಿ ರಿಪೋರ್ಟ್ಸ್ ಇರ್ತವೆ, ಏನೇನು ಪ್ರಾಡಕ್ಟ್ಸ್ ಬಂದು ಅಂಥೇಳಿ, ಸೊ ಏನಾಗುತ್ತೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಈ ರೀತಿ ಇರ್ತವೆ, ಹೌದಾ. ಸೊ ಅದನ್ನೆಲ್ಲ ನಾವೇನು ಮಾಡ್ಕೋಬೋದು, MS ಆ್ಯಕ್ಸೆಸಲ್ಲಿ ನೀಟಾಗಿ ಡೀಟೇಲ್ಡಾಗಿ ನಾವು ವರ್ಕ್ ಮಾಡ್ತಾ, ಸೊ ರಿಪೋರ್ಟ್ ಜನ್ರೇಟ್ ಮಾಡ್ತಾ ಈ ರೀತಿ ವರ್ಕ್ ಮಾಡ್ತಾ ಹೋಗ್ಬೋದು. ನಾವಿವಾಗ ಕ್ವೆಶನ್ ಕೇಳಿದ್ವಿ. ಏನು ಕ್ವೆಶನ್ ಕೇಳಿದ್ವಿ, ನಮಗೆ ಕ್ವರಿ ಅಂದರೆ ಯಾವುದರಲ್ಲಿ ಎಂಪ್ಲಾಯೀಸ್ ಡೀಟೇಲ್ಸಲ್ಲಿ ನನಗೆ ID ಮಾತ್ರ ಜನ್ರೇಟ್ ಆಗಬೇಕು ಅಂಥೇಳಿ ನಾವು ಕ್ವೆಶನ್ ಮಾಡಿದ್ವಿ. ಅಂದರೆ ಒಂದು ಪರ್ಟಿಕ್ಯುಲರ್ ID ಮಾತ್ರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲೇನು ಮಾಡಿದ್ವಿ, ನಮಗೆ ಕ್ವೆಶನ್ ಮಾಡಿದ್ವಿ. ಸೊ ಅದು ಡಿಸ್ಪ್ಲೇ ಆಯಿತು, ಹೌದಾ. ಇವಾಗ ಇದು ಹೀಗೆ ಇರಲಿ. ಇವಾಗ ಏನು ಮಾಡ್ತೀನಿ, ಓಕೆ ಡಿಸೈನ್ ವ್ಯೂಗೆ ಹೋಗಬೇಕಾ, ಹೌದಾ. ಸೊ ಇಲ್ಲಿ ನೋಡ್ಬೋದು ನೀವು, ಜಸ್ಟ್ ಇದನ್ನ ಕ್ಲಿಕ್ ಮಾಡಿ, ಒನ್ಸ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಜನ್ರೇಟ್ ಆಗುತ್ತೆ. ಅಥವಾ ಇಲ್ಲಿ ಆಪ್ಷನ್ ಕೆಳಗಡೆ ನೋಡ್ಬೋದು, ಇಲ್ಲಿ ಡಿಸೈನ್ ವ್ಯೂ ಅಂತ ಇದೆ, ಹೌದಾ. ಸೊ ಈ ರೀತಿ ಕ್ಲಿಕ್ ಮಾಡಿದ್ರೂ ಓಪನ್ ಆಗುತ್ತೆ. ಇವಾಗ ನಾನು ಏನು ಮಾಡ್ತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇನ್ನೊಂದಿಷ್ಟು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನೋಡ್ತಿದ್ದೀನಿ. ಓಕೆ ಎಂಪ್ಲಾಯೀಸ್ ಟೈಟಲ್, ಓಕೆ ಸೊ ಟೈಟಲ್ನು ಅಷ್ಟೇ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಫಸ್ಟ್ ನೇಮ್ ಲಾಸ್ಟ್ ನೇಮ್, ಓಕೆ ಈ ರೀತಿಯಾಗಿ ತೊಗೊಳೋಣ. ಓಕೆ ಇನ್ನೊಂದು ಯಾವುದಿದೆ, ಫಸ್ಟ್ ನೇಮ್, ಹೌದಾ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದೆ. ದೆನ್ ಲಾಸ್ಟ್ ನೇಮ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಇವಾಗ ನನಗೆ ಏನು ಕ್ವೆಶನ್ ಇದೆ ಅಂತಂದರೆ, ನನಗೆ ಈ ಟೇಬಲಲ್ಲಿ ನನಗೆ ಟೋಟಲ್ 4, ಓಕೆ ಸೊ 4 ಕಾಲಮ್ಸಲ್ಲಿರುವಂತಹ ID, ಟೈಟಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇದು ಮಾತ್ರ ಜನ್ರೇಟ್ ಆಗಬೇಕು. ಸೊ ದಿಸ್ ಈಸ್ ಮೈ ಕ್ವೆಶನ್ ಫಾರ್ MS ಆ್ಯಕ್ಸೆಸ್ ಕ್ವೆರೀಸ್, ಓಕೆ. ಸೊ ಈ ರೀತಿ ಮಾತ್ರ ಬೇಕು ನನಗೆ ಅಂತಂದರೆ, ಇವಾಗ ಏನು ಮಾಡಿದೆ ನಾನು, ID ಕ್ರಿಯೇಟ್ ಮಾಡಿ ಟೈಟಲ್. ಸೊ ಇದಿಷ್ಟ ಆದಮೇಲೆ ಏನು ಹೇಳಿದೆ ನಿಮಗೆ, ರನ್, ಹೌದಾ. ಸೊ ರನ್ ಮಾಡ್ತೀನಿ ನಾನು. ರನ್ ಮಾಡಿದಾಗ ನೋಡಿ ಇಲ್ಲಿ ID ಡಿಸ್ಪ್ಲೇ ಆಗಿದೆ. ಟೈಟಲ್ ಅಂದರೆ ಒಂದು ಟೈಟಲ್, ಯಾವ್ಯಾವ ಪರ್ಸನ್ ಅಂದರೆ ಏನೇನು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಸೇಲ್ಸ್ ಮ್ಯಾನ್, ದೆನ್ ಸ್ಟೋರ್ ಮ್ಯಾನೇಜರ್, ರಿಸೆಪ್ಷನಿಸ್ಟ್, ಸೆಕ್ಯೂರಿಟಿ, ಸೇಲ್ಸ್ ಮ್ಯಾನ್, ಸೆಕ್ಯೂರಿಟಿ. ಸೊ ಈ ರೀತಿಯಾದಂಥ ಒಂದು ಟೈಟಲ್, ದೆನ್ ಫಸ್ಟ್ ನೇಮ್, ದೆನ್ ಲಾಸ್ಟ್ ನೇಮ್ ಈ ರೀತಿ ನನಗೆ ಜನ್ರೇಟ್ ಆಗಬೇಕು ಅಂಥೇಳಿ, ಅಂದರೆ ಒಂದು ರಿಪೋರ್ಟ್ ಅಂದರೆ ಕ್ವೆರಿದ ರಿಪೋರ್ಟ್ ಜನ್ರೇಟ್ ಆಗಬೇಕು ಅಂಥೇಳಿ, ಓಕೆ ಈ ರೀತಿ ವರ್ಕ್ ಮಾಡಿದ್ವಿ. ಸೊ ಇದನ್ನು ನಾವು ಏನು ಮಾಡ್ತೀವಿ, ಒಂದು ಓಕೆ ಇವಾಗ ಕ್ವರೀಸ್ನ ನಾವು ಕ್ವೆಶನ್ ಮಾಡಿದ್ವಿ. ಸೊ ಅದು ರಿಸಲ್ಟ್ ತೋರಿಸಿತ್ತು ನಮಗೆ. ಇದನ್ನೇನು ಮಾಡಬೇಕು, ನಾವು ಒಂದು ಪ್ರಿಂಟೌಟ್ ತೆಗಿಬೇಕು ಅಂದರೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ, ಹೌದಾ. ಸೊ ಡಾಟಾಬೇಸ್ ಯಾವುದರಲ್ಲಿ ಹೇಳಿದ್ದೆ, ಓಕೆ ಸೊ ಕ್ರಿಯೇಟಲ್ಲಿ ಏನು ಮಾಡು, ರಿಪೋರ್ಟ್ ವಿಝಾರ್ಡ್, ಹೌದಾ. ಸೊ ರಿಪೋರ್ಟ್ ವಿಝಾರ್ಡಿಗೆ ಹೋಗ್ಬಿಟ್ಟು ಏನು ಮಾಡಬೇಕು, ಓಕೆ ಒಂದು ನಿಮಿಷ, ಓಕೆ ಸೊ ರಿಪೋರ್ಟ್ ವಿಝಾರ್ಡಲ್ಲಿ ಏನು ಮಾಡ್ತೀವಿ ನಾವು, ರಿಪೋರ್ಟ್ನ ಜನ್ರೇಟ್ ಮಾಡ್ಕೋಬೇಕಂದ್ರೆ ಒಂದು ಪ್ರಿಂಟ್ ಬೇಕು ನಮಗೆ, ಹೌದಾ. ಸೊ ಪ್ರಿಂಟ್ ಬೇಕು ಅಂತಂದರೆ ಆ ರೀತಿ ಪ್ರಿಂಟ್ ತೆಕ್ಕೋಬೋದು ನೀವು. ಇವಾಗ ಕ್ವೆರಿ ಅಂತೂ ರೆಡಿ ಆಗಿದೆ, ಹೌದಾ. ಸೊ ಈ ಕ್ವೆರಿನ ನಾವು ಇನ್ನೊಮ್ಮೆ ಯಾವಾಗಾದರೂ ಓಪನ್ ಮಾಡಿ ನೋಡ್ಬೋದು. ದೆನ್ ನಾವು ಯಾವ ರೀತಿ ಜನ್ರೇಟ್ ಆಗಿದೆ ಕ್ವೆರಿ, ಯಾವ ರೀತಿ ಜನ್ರೇಟ್ ಆಗಿದೆ ಅಂತ ಸೊ ನಾವು ಇನ್ನೊಬ್ರಿಗೆ ತೋರಿಸ್ಲಿಕ್ಕೂ ಆಗ್ಬೋದು, ಹೌದಾ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಇವಾಗ ಕ್ವೆರಿ ಅಂತ ಹೇಳಿದೆ, ಹೌದಾ. ಕ್ವೆರಿ 1 ಅಂತ ಇದೆ. ಸೊ ಇದೇ ಕ್ವೆರಿ 1 ಅಂತ ಇದೆ, ಏನಾಗುತ್ತೆ ಇನ್ನೊಂದು ಸಾರಿ ಓಪನ್ ಮಾಡಿದಾಗೆ, ಸೊ ಸಾರಿ ಓಪನ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಲಿಟ್ಲ್ ಕನ್ಫ್ಯೂಷನ್ ಆಗ್ಬೋದು. ಅಂದರೆ ಇನ್ನೊಂದಿಷ್ಟು ಕ್ವೆರೀಸ್ನ ನಾವು ಡಿಸ್ಪ್ಲೇ ಮಾಡಿದಾಗೆ, ಅಂದರೆ ಒಂದು ರಿಸಲ್ಟ್ ನೋಡಿದಾಗೆ, ಸೊ ಅವೇ ಕ್ವೆರಿ 1 ಕ್ವೆರಿ 2 ಅಂತ ಇದ್ರೆ ಏನಾಗುತ್ತೆ, ನಮಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಹೌದಾ. ಅದಕ್ಕೆ ನಾನು ಏನು ಮಾಡ್ತೀನಿ, ರೀನೇಮ್ ಕೊಡ್ತಾ ಇದ್ದೀನಿ. ಸೊ ರೀನೇಮಲ್ಲಿ ಏನೇನು ನೋಡಿ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದನ್ನು ಟೇಬಲ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಲ್ಲ ಅಂತಂದರೆ ಓಪನ್ ಆಗೋದಿಲ್ಲ ಅದು, ಓಕೆ ರೀನೇಮ್ ಕೊಡೋದಿಲ್ಲ. ಇಲ್ಲಿ ರೀನೇಮಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ, ಸೊ ಕ್ವೆರಿ 1 ಏನೇನು ಜನ್ರೇಟ್ ಮಾಡಿದ್ದೆ ನಾನು, ಎಂಪ್ಲಾಯ್ ID, ಹೌದಾ. ಸೊ ಎಂಪ್ಲಾಯ್ ID ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ನೇಮ್, ಓಕೆ ಸೊ ಫಸ್ಟ್ ನೇಮ್ ಜನ್ರೇಟ್ ಮಾಡಿದ್ದೆ. ದೆನ್ ಲಾಸ್ಟ್ ನೇಮ್, ಓಕೆ ಸೊ ಇಷ್ಟು ಎಂಪ್ಲಾಯ್ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್. ಸೊ ಈ ರೀತಿ ಕೊಟ್ಟಿದ್ದೆ, ಹೌದಾ. ನೋಡಿ ಇಲ್ಲಿ ಟೈಟಲ್, ದೆನ್ ಫಸ್ಟ್ ನೇಮ್, ಲಾಸ್ಟ್ ನೇಮ್. ಸೊ ಇಷ್ಟು ಕೊಟ್ಟರೆ ಏನಾಗುತ್ತೆ, ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ ಮತ್ತೆ ನೋಡಿ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸಲ್ಲಿ, ಓಕೆ ಸೊ ಈ ಡೀಟೇಲ್ಸಲ್ಲಿ ನಾವು ಇನ್ನೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಲಿಕ್ಕಿದ್ರೆ, ಓಕೆ ಸೊ ಆ್ಯಡ್ ಮಾಡಿ ಇಲ್ಲಿ ನೋಡಿ ಏನಾದರೂ ಆ್ಯಡ್ ಮಾಡಿದ್ರೆ ಅಂದರೆ ಇನ್ನೊಂದು ನಾವು ID ಕ್ರಿಯೇಟ್ ಮಾಡಿಬಿಟ್ಟು ಮಾಡಿದರೆ ಏನಾಗುತ್ತೆ, ಸೊ ಅಲ್ಲಿ ಅಪ್ಡೇಟ್ ಆಗುತ್ತಾ ಇಲ್ಲೋ ಅನ್ನೋ ಒಂದು ಡೌಟ್ ಇರುತ್ತೆ ನಿಮಗೆ. ಇಲ್ಲಿ ನಾವು ಚೇಂಜಸ್ ಮಾಡಿದರೆ ಇಲ್ಲಿ ಕ್ವರಿಯಲ್ಲಿ ಚೇಂಜಸ್ ಆಗುತ್ತಾ ಇಲ್ಲ ಅಂತೇಳಿ, ಸೊ ಖಂಡಿತ ಆಗುತ್ತೆ. ಏನು ಇಲ್ಲಿ ಎಂಪ್ಲಾಯ್ IDಸಲ್ಲಿ ಏನಾದರೂ ಚೇಂಜಸ್ ಮಾಡಿ, ಇನ್ ಕೇಸ್ ನೀವು ಡಿಲೀಟ್ ಮಾಡಿದರೂ ಅಪ್ಡೇಟ್ ಆಗುತ್ತೆ, ಸೊ ನೀವು ಎಂಟರ್ ಮಾಡಿದರೂ ಅಪ್ಡೇಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ತೊಂದರೆ ಇಲ್ಲ, ಓಕೆ. ಸೊ ಇವಾಗ ಏನಾಯಿತು, ಒಂದು ರಿಪೋರ್ಟ್ ಜನ್ರೇಟ್ ಆಯಿತು, ಹೌದಾ. ಸೊ ಒಂದು ಕ್ವೆರಿ ರಿಪೋರ್ಟ್ ಜನ್ರೇಟ್ ಆಯಿತು. ಇವಾಗ ಏನು ಮಾಡ್ಕೋಬೇಕು ನಾವು, ಕ್ರಿಯೇಟಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ ವಿಝಾರ್ಡ್ ಅಂದರೆ ನಮಗೆ ಒಂದು ಪ್ರಿಂಟ್ಔಟ್ ಬೇಕಾ, ಹೌದಾ. ನಾವೇನು ವರ್ಕ್ ಅಂದರೆ ಇಲ್ಲಿ ನಾವೇನು ಕ್ವೆಶನ್ ಕೇಳಿದ್ವಿ, ಸೊ ಆನ್ಸರ್ ಬಂದಿದೆ ಅಂದರೆ ಒಂದು ಟೈಟಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಈ ರೀತಿ ಜನ್ರೇಟ್ ಆಗಿದೆ, ಹೌದಾ. ಸೊ ರಿಪೋರ್ಟ್ ವಿಝಾರ್ಡಲ್ಲಿ ಹೋಗ್ಬಿಟ್ಟು ನಮಗೆ ಯಾವುದು ಬೇಕು ಪರ್ಟಿಕ್ಯುಲರ್ ಅಂದರೆ
ಸೊ ಇದರಲ್ಲಿನೂ ನೀವು ಮತ್ತೆ ಚೂಸ್ ಮಾಡ್ಕೋಬೋದು. ಪ್ರಿಂಟೌಟಲ್ಲಿ ನನಗೆ ಟೈಟಲ್ ಬೇಕಿಲ್ಲ, ಜಸ್ಟ್ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇಷ್ಟೇ ಬೇಕಿತ್ತು ಅಂತಂದರೆ ನೀವು ಚೂಸ್ ಮಾಡ್ಕೊಂಡು ಏನು ಮಾಡ್ಕೋಬೋದು. ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಯಾವ ರೀತಿ ಒಂದು ಪ್ರಿಂಟೌಟ್ ತೆಗಿಬೇಕು ಅಂಥೇಳಿ. ಸೊ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನನಗೆ ಅಷ್ಟು ಬೇಕು ಅಂಥೇಳಿ ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ. ID ಏನಿದೆ ಇದು, ಡು ಯು ವಾಂಟ್ ಟು ಆ್ಯಡ್ ಎನಿ ಗ್ರೂಪಿಂಗ್ ಲೆವೆಲ್ಸ್? ಸೊ ಬೇಡ ನನಗೆ. ಸೊ ಗ್ರೂಪಿಂಗ್ ಲೆವೆಲ್ಸ್ ಏನು ಬೇಡ. ನೆಕ್ಸ್ಟ್. ಓಕೆ, ಸೊ ಇದು ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್, ಸೊ ಇದನ್ನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಲೇಔಟ್ ಕೇಳುತ್ತಿದೆ, ಓರಿಯಂಟೇಷನ್. ಸೊ ಆ್ಯಸ್ ಯೂಶ್ವಲ್ ನನಗೆ ಟೇಬಲ್ ಆಫ್ ಫಾರ್ಮಲ್ಲಿರಲಿ, ದೆನ್ ಪೋರ್ಟ್ರೇಟಲ್ಲಿರಲಿ. ಸೊ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸೊ ದೆನ್ ವಾಟ್ ಟೈಟಲ್ ಡು ಯು ವಾಂಟ್ ಟು ರಿಪೋರ್ಟ್? ಓಕೆ, ಸೊ ಇದು ಕ್ವೆರಿ ನೇಮ್ ಇದೆ, ದೆನ್ ಇಲ್ಲಿ ರಿಪೋರ್ಟ್ ಅಂತ ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ಓಕೆ, ಸೊ ಇದೊಂದು ಒಂದು ರಿಪೋರ್ಟ್, ದೆನ್ ಫಿನಿಶ್. ಸೊ ಫಿನಿಶ್ ಆದ ತಕ್ಷಣ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ. ಹೌದಾ, ಕ್ವೆರಿ 1 ಎಂಪ್ಲಾಯ್ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್, ರಿಪೋರ್ಟ್. ಹೌದಾ, ಈ ರೀತಿ ಏನಾಗುತ್ತೆ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಚೇಂಜಸ್ ಏನಾದರೂ ಬೇಕಿತ್ತು ಅಂದರೆ ಹೇಳಿದ್ದೀನಿ ನಿಮಗೆ, ಆ ರೀತಿ ವರ್ಕ್ ಮಾಡ್ತಾ ಹೋಗಿ. ಓಕೆ, ನಾನು ಇವಾಗ ಏನು ಮಾಡ್ತೀನಿ ಸದ್ಯಕ್ಕೆ. ಓಕೆ, ಇದು ರಿಪೋರ್ಟ್ ಅಂತೂ ಜನ್ರೇಟ್, ಪ್ರಿಂಟ್ ಯಾವ ರೀತಿ ತೆಗಿಬೋದು ಅಂತ ಹೇಳಿದೆ ನಾನು. ಸದ್ಯ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನಾನೇನು ಮಾಡ್ತೀನಿ, ಕ್ರಿಯೇಟ್ಗೆ ಹೋಗ್ಬಿಟ್ಟು ಹೊಸ ಟೇಬಲ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟೇಬಲ್, ಓಕೆ ಟೇಬಲ್ ಬೇಡ, ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ಗೆ ಹೋಗೋಣ. ಅಂದರೆ ಇನ್ನೊಂದು ಕ್ವೆರಿ, ಓಕೆ ಕ್ವೆರಿ ವಿಸಾರ್ಡ್ ಬೇಕಲ್ಲ. ಸೊ ಕ್ವೆರಿ ಡಿಸೈನ್ಗೆ ಹೋಗೋಣ. ಸೊ ಇಲ್ಲಿ ಡಿಸೈನ್ಗೆ ಹೋದ್ಮೇಲೆ ಓಕೆ, ಸೊ ಫಸ್ಟ್ ಇದನ್ನು ಓಕೆ ಇಲ್ಲಿ ನೋಡಿ, ಇಲ್ಲಿ ನಾನು ಮತ್ತೆ ಎಂಪ್ಲಾಯ್ ಡೀಟೇಲ್ಸೇ ತೊಗೊತಾ ಇದ್ದೀನಿ, ಆ್ಯಡ್ ತೊಗೋತಾ ಇದ್ದೀನಿ. ಜಸ್ಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಈ ರೀತಿ ಡ್ರ್ಯಾಗ್ ಮಾಡಿ ಎಷ್ಟು ಫೀಲ್ಡ್ಸ್ ಇವೆ ಅಂತ ಹೇಳಿ ಕಾಣುತ್ತೆ ನಿಮಗೆ. ಓಕೆ, ಇದರಲ್ಲಿ ನಾನು ಏನು ತೊಗೊತಾ ಇದ್ದೀನಿ ಅಂತಂದರೆ, ಓಕೆ ಎಂಪ್ಲಾಯ್ ಟೈಟಲ್, ಎಂಪ್ಲಾಯ್. ಓಕೆ, ಇದನ್ನ ಟೈಟಲ್ ತೊಗೊತಾ ಇದ್ದೀನಿ, ಟೈಟಲ್, ದೆನ್ ಫಸ್ಟ್ ನೇಮ್. ಓಕೆ, ಸೊ ಫಸ್ಟ್ ನೇಮ್ ಆಯಿತು. ಸೊ ದೆನ್ ಸ್ಯಾಲ್ರಿ. ನಮ್ಮ ಇವಾಗ ಏನಾಗಿದೆ, ಎಂಪ್ಲಾಯ್ ಡೀಟೇಲ್ಸ್. ಓಕೆ, ಅಂದರೆ ಏನು ವರ್ಕ್ ಮಾಡ್ತಿದ್ದಾರೆ, ಸೊ ಅವ್ರ ಹೆಸರೇನು, ಅದ್ರ ಜೊತೆಗೆ ಅವ್ರಿಗೆ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ. ಓಕೆ, ಇಷ್ಟು ನಮಗೆ ಬೇಕಿತ್ತು ಇವಾಗ. ಓಕೆ, ಈ ಕಾಲಮ್ಗಳಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂಥೇಳಿ ನೋಡೋಣ. ಸೊ ಇವಾಗ ನಾನು ರನ್ ಮಾಡ್ತೀನಿ. ರನ್ ಮಾಡ್ದಂಗೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಟೈಟಲಲ್ಲಿ ಓಕೆ ಸ್ಯಾಲ್ರಿ ಸ್ಲಿಪ್ನು ಕಾಣ್ತಾ ಇದೆ, ಜೊತೆಗೆ ಫಸ್ಟ್ ನೇಮ್, ದೆನ್ ಟೈಟಲ್. ಸೊ ಇಷ್ಟಿದೆ. ಇವಾಗ ನಾವು ಏನು ವರ್ಕ್ ಮಾಡ್ಬೋದು ಅಂತಂದರೆ, ಪರ್ಟಿಕ್ಯುಲರ್ ಒಂದು ಕಂಡೀಷನ್ ಹಾಕೋಣ. ಏನು ಕಂಡೀಷನ್? ಓಕೆ 20,000ಕಿಂತ ಜಾಸ್ತಿ ಯಾವ್ದು ಅಂದರೆ 20,000 ಬೇಡ, 25,000ಕಿಂತ ಜಾಸ್ತಿ ಯಾರ್ದು ಅಮೌಂಟ್ ಜಾಸ್ತಿ ಇದೆ. ಓಕೆ, ಸ್ಯಾಲ್ರಿ 25,000ಕಿಂತ ಜಾಸ್ತಿ ಯಾರ್ದಿದೆ ಅಂತೇಳಿ ನಾವು ಇಲ್ಲಿ ಪರ್ಟಿಕ್ಯುಲರ್ ಕಂಡೀಷನ್ ಹಾಕಬೇಕು. ಸೊ ಆ ಕಂಡೀಷನ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ? ಸೊ ಬನ್ನಿ ನೋಡೋಣ. ಓಕೆ, ಇಲ್ಲಿ ಏನು ಮಾಡ್ತೀನಿ ನಾನು, ಮತ್ತೆ ಡಾಟಾ ಶೀಟ್ ವ್ಯೂಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ ಕ್ರಿಟೇರಿಯಾ ಅಂತ ಕಾಣ್ತಾ ಇದೆ. ಹೌದಾ, ಸೊ ಇಲ್ಲಿ ಕಾಣುತ್ತೆ ನೋಡಿ ಕ್ರಿಟೇರಿಯಾ ಅಂತ. ಸ್ವಲ್ಪ ಝೂಮ್ ಹಾಕಿ ನೋಡಿ ಕಾಣುತ್ತೆ. ಓಕೆ, ಕ್ರಿಟೇರಿಯಾ ಅಂತ ಇದೆ. ಇಲ್ಲಿ ನಾನೇನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡೋಣ, ಗ್ರೇಟರ್ ಸಿಂಬಲ್. ಸೊ ನೀವು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ನೋಡಿರ್ತೀರಿ. ಸೊ ಯಾವ ರೀತಿ ಮಾಡಬೇಕು ಅಂದರೆ, ಗ್ರೇಟರ್ ಸಿಂಬಲ್ ಹಾಕಬೇಕು. ಗ್ರೇಟರ್ ಸಿಂಬಲ್ ಹಾಕಿ 25,000 ಕೊಡ್ತಾ ಇದ್ದೀನಿ. ಓಕೆ, 25,000 ಕೊಟ್ಟಾಗೆ ನೋಡೋಣ ಇಲ್ಲಿ ಯಾವ ರೀತಿ ಜನ್ರೇಟ್ ಆಗುತ್ತೆ ಅಂಥೇಳಿ. ಓಕೆ, ಕಂಡೀಷನ್ ಅಂತೂ ಅಪ್ಲೈ ಮಾಡಿದ್ವಿ. ಹೌದಾ, ಸೊ ಇಲ್ಲಿ ಕ್ರಿಟೇರಿಯಾದಲ್ಲಿ ನಾವೇನು ಗ್ರೇಟರ್ ದೆನ್ ಆಗಿರ್ಬೋದು, ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ಹೇಳಿ. ಸೊ ನಾವು ಪರ್ಟಿಕ್ಯುಲರ್ ಯಾವ ರೀತಿ ಕಂಡೀಷನ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ರನ್ ಕೊಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಆಗಲೇ ಎಷ್ಟೊಂದಿತ್ತು. ಹೌದಾ, ಸೊ 5 to 6 ಏನಿತ್ತು ರೋಸ್ ಇದ್ವು. ಹೌದಾ, ಸೊ ಜಾಸ್ತಿ ಇತ್ತು. ಅದರಲ್ಲಿ ಏನಾಯಿತು, ಇವಾಗ ಲೆಸ್ ಆಯಿತು. ಎಲ್ಲಿ ಹೋಯಿತು ಅದು ಅಂದರೆ, ನಾವು ಏನು ಹಾಕಿದ್ವಿ, ಕಂಡೀಷನ್ ಮೆನ್ಷನ್ ಮಾಡಿದ್ವಿ. ಏನು ಮಾಡಿದ್ವಿ, 25,000ಕಿಂತ ಜಾಸ್ತಿ ಅಮೌಂಟ್ ಅಂದರೆ ಸ್ಯಾಲ್ರಿ ಯಾರಿಗಿದೆ ಅವರು ಮಾತ್ರ ಡಿಸ್ಪ್ಲೇ ಮಾಡಿ. ಸೊ ನಾವು ಕ್ವೆಶ್ಚನ್ ಅರೈಸ್ ಮಾಡಿದ್ವಿ, ಅವರು ರಿಸಲ್ಟ್ ತೋರಿಸಿದ್ರು ನಮಗೆ. ಓಕೆ, ಸೊ ಕಂಡೀಷನ್ ಅನ್ನೋದು ನಾವು ಅಪ್ಲೈ ಮಾಡಿದ್ವಿ. ಎಲ್ಲಿ ಅಪ್ಲೈ ಮಾಡಿದ್ವಿ, ಕ್ರಿಟೇರಿಯಾದಲ್ಲಿ. ಹೌದಾ, ಸೊ ಕ್ರಿಟೇರಿಯಾದಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಹಾಕಿದರೆ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸೊ ನೆನಪಿರಲಿ ಯಾವಾಗಲೂ. ಓಕೆ, ಇದನ್ನ ಏನು ಮಾಡ್ತೀನಿ, ನಾನು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಏನು ಕೊಡ್ತಾ ಇದ್ದೀನಿ, ಲೆಸ್ಸರ್ ದೆನ್ ಕೊಡ್ತಾ ಇದ್ದೀನಿ. ಸೊ 25,000ಕಿಂತ ಕಡಿಮೆ ಯಾರ್ದಿದೆ ಸ್ಯಾಲ್ರಿ ಅಂತ ಹೇಳಿ. ಸೊ ನಾನು ರನ್ ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಪ್ರಣವ್ ದೆನ್ ಸೋನಮ್. ಹೌದಾ, ಸೊ ಇವರಿಬ್ಬರದೇ ಮಾತ್ರ. ಆಗಲೇ ಎಷ್ಟು ತೋರಿಸಿತ್ತು ನಿಮಗೆ, 4 ತೋರಿಸಿತ್ತು. ಹೌದಾ, 4 ರೋಸ್ ತೋರಿಸಿತ್ತು, 4 ಮೆಂಬರ್ಸ್. ಓಕೆ, ಇವಾಗ ಏನಾಯಿತು, ಇಬ್ಬರದು ಮಾತ್ರ ತೋರಿಸ್ತಾ ಇದೆ. ಏನಕ್ಕೆ ಅಂತಂದರೆ, ನಾನು ಕಂಡೀಷನ್ ಅಪ್ಲೈ ಮಾಡಿದೆ, ಲೆಸ್ಸರ್ ದೆನ್ 25,000 ಅಂಥೇಳಿ ಮೆನ್ಷನ್ ಮಾಡಿದೆ. ಸೊ ಅದೇ ಥರ ಮತ್ತೆ ಏನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. ಓಕೆ, ಸೊ ಈ ರೀತಿ ಏನು ಮಾಡ್ಕೋಬೇಕು, ಚೂಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸೇವ್ ಮಾಡ್ತೀನಿ. ಓಕೆ, ಸೊ ಸೇವ್ ಮಾಡಿಬಿಟ್ಟು ಏನು ಕೊಡ್ತಾ ಇದ್ದೀನಿ ಇಲ್ಲಿ, ಸ್ಯಾಲ್ರಿ ಅಂಥೇಳಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಸ್ಯಾಲ್ರಿ ಅಂತ ಕೊಡ್ತೀನಿ. ಓಕೆ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಸ್ಯಾಲ್ರಿಯಲ್ಲಿ ಒಂದು ಕ್ವೆರೀಸಲ್ಲಿ ಸ್ಯಾಲ್ರಿ ಏನಾಯಿತು, ರಿಪೋರ್ಟ್ ಜನ್ರೇಟ್ ಆಯಿತು. ಓಕೆ, ಇವಾಗ ಮತ್ತೆ ಡಾಟಾ ಶೀಟ್ ವ್ಯೂಗೆ ಹೋಗ್ತಾ ಇದ್ದೀನಿ. ಓಕೆ, ನೋಡಿ ಇಲ್ಲಿ 25,000 ಅಂತ ಇದೆ. ಹೌದಾ, ಸೊ ಅದಕ್ಕಿಂತ ಮುಂಚೆ ಏನು ಮಾಡೋಣ ಇಲ್ಲಿ. ಓಕೆ, ಸೊ ಇಲ್ಲಿ ಕಂಡೀಷನನ್ನು ಏನು ಮಾಡ್ತೀನಿ, ತೆಗಿತಾ ಇದ್ದೀನಿ. ಓಕೆ, ಬ್ಯಾಕ್. ಇವಾಗ ಏನು ಮಾಡ್ತಾಯಿದ್ದೀನಿ, ರನ್ ಮಾಡ್ತೀನಿ.
ಸೊ ರನ್ ಮಾಡಿದಾಗ ಏನಾಯಿತು, ಇಷ್ಟು ಡೀಟೇಲ್ಸ್ ಕಾಣಿಸಿತ್ತು ಹೌದಾ. ಸೊ ಇಲ್ಲಿ 25,000 ಅಂತ ಪರ್ಟಿಕ್ಯುಲರ್ 25,000 ಇದೆ, ಅದು ಮಾತ್ರ ತೋರಿಸ್ಲಿಲ್ಲ. ಏನಕ್ಕೆ ತೋರಿಸ್ಲಿಲ್ಲ, ಸಂಜಯ್ ಅನ್ನೋದು ಬರಲಿಲ್ಲ ನಮಗೆ. 25,000 ಬೇಕು ಅಂತಂದರೆ ಇಲ್ಲಿ ಏನು ಮಾಡ್ಕೋಬೇಕು, ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ಹೇಳಿ ತೊಗೋಬೇಕು. ಈಕ್ವಲ್ ಟು ತೊಗೊಂಡು 25,000 ಕೊಡ್ತಾ ಇದ್ದೀನಿ, ಗ್ರೇಟರ್ ದೆನ್ 2,000. ಓಕೆ, ಈ ಸೊ ಕೊಟ್ಬಿಟ್ಟು ಏನು ಮಾಡಿದ್ರೆ ರನ್ ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ 25,000 ಡಿಸ್ಪ್ಲೇ ಆಯಿತಾ. ಆಗಲೇ ಆಗಿಲ್ಲ ಅಂದರೆ ಪರ್ಟಿಕ್ಯುಲರ್ ನಾವು ಎಷ್ಟು ಕೊಟ್ಟಿದ್ದೀವಿ ಅಂದರೆ ಅಕ್ಯುರೇಟ್ ವ್ಯಾಲ್ಯೂ ಅಮೌಂಟ್ ಮಾತ್ರ ಅದನ್ನು ಡಿಸ್ಪ್ಲೇ ಆಗಬೇಕು ಅಂತಂದರೆ ನಾವು ಅಲ್ಲಿ ಏನು ಯೂಸ್ ಮಾಡ್ಕೋಬೇಕು, ಈಕ್ವಲ್ ಟುನ ನಾವು ಯೂಸ್ ಮಾಡ್ಕೋಬೇಕು, ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ಹೇಳಿ. ಸೊ ನಿಮಗೆ ಲೆಸ್ ದೆನ್ ಬೇಕಿತ್ತು ಅಂದರೆ ಲೆಸ್ಸರ್ ದೆನ್ ಈಕ್ವಲ್ ಟು ಮಾಡಿಕೊಂಡ್ರು ಬರುತ್ತೆ. ಓಕೆ, ಈ ರೀತಿ ಚೇಂಜಸ್ ಮಾಡಿಕೊಂಡು ಅಂದರೆ ನಾವು ಇವಾಗ ವರ್ಕ್ ಮಾಡಬೇಕಾದ್ರೆ ಒಂದು ಎಂಪ್ಲಾಯೀಸ್, ಇಷ್ಟು ಎಂಪ್ಲಾಯೀಸ್ಗೆ ಇಷ್ಟು ಸ್ಯಾಲ್ರಿ ಇದೆ. ಸೊ ಅದನ್ನು ಸಪ್ರೇಟಾಗಿ ನಾವು ಏನು ಮಾಡ್ಕೋಬೇಕು, ಒಂದು ರಿಪೋರ್ಟ್ನ ಜನ್ರೇಟ್ ಮಾಡಿಕೊಂಡು ಪ್ರಿಂಟ್ ತೆಗಿಬೇಕು. ಒಂದು ಪ್ರಿಂಟ್ ತೆಗೆದು ಒಂದು ಡೀಟೇಲ್ಸ್ನ ರೆಡಿ ಮಾಡ್ಕೋಬೇಕು. ಅಂದರೆ ಈ ರೀತಿ ನೀವು MS ಆಕ್ಸೆಸ್ಸಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ಓಕೆ, ಯಾವ ರೀತಿ ನಾವು ಒಂದು ಕ್ವೆರಿನ ಡಿಸ್ಪ್ಲೇ ಮಾಡಬೇಕು, ಯಾವ ರೀತಿ ಒಂದು ಕ್ವೆರಿನ ಕ್ವೆಶನ್ ಕೇಳಿ ನಾವು ಪರ್ಟಿಕ್ಯುಲರ್ ನಾವು ಏನು ಮಾಡ್ಕೋಬೋದು, ಒಂದು ಸ್ಯಾಲ್ರಿ ಆಗಿರ್ಬೋದು ಅಂದರೆ ಡೀಟೇಲ್ಸ್ ಆಗಿರ್ಬೋದು, ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತ ನೋಡಿದ್ದೀರಿ ಹೌದಾ. ಸೊ ಈ ರೀತಿ ಅಂದರೆ ಎಂಪ್ಲಾಯೀಸ್ ತುಂಬ ಜನ ಇರ್ತಾರೆ ಹೌದಾ. ಸೊ ಸೆವರಲ್ ಎಂಪ್ಲಾಯೀಸ್ ಇರ್ತಾರೆ, ಅವ್ರನ್ನೆಲ್ಲ ಪರ್ಟಿಕ್ಯುಲರ್ ಬೆರಳೆಣಿಕೆಯಲ್ಲಿ ನಾವೇನು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹೌದಾ. ಸೊ ಹಾಗಾಗಿ ನಾವು ಒಂದು ಸಿಸ್ಟಮ್ ಹೆಲ್ಪ್ ತಗೋತೀವಿ. ಸೊ ಅದರಲ್ಲಿ MS ಆಕ್ಸೆಸ್ ಹೆಲ್ಪ್ ತಗೋತಾ ಇದ್ದೀವಿ. ಅದರಲ್ಲಿ ನಾವು ಮತ್ತೇನು ಮಾಡೋದು, ಸೆಪ್ರೇಟಾಗಿ ಚೂಸ್ ಮಾಡ್ಕೋಬೋದು. ಇಷ್ಟು ಪರ್ಸನ್ಸ್, ಇಷ್ಟು ಮೆಂಬರ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಷ್ಟು ಮೆಂಬರ್ಸ್ಗೆ ಸ್ಯಾಲ್ರಿ ಇಷ್ಟು ಕೊಡ್ತಾ ಇದ್ದೀವಿ ಆ್ಯಂಡ್ ನಮಗೆ ಇಷ್ಟೇ ರಿಪೋರ್ಟ್ ಬೇಕು ಅಂಥೇಳಿ ನಾವು ಪರ್ಟಿಕ್ಯುಲರ್ ರಿಪೋರ್ಟ್ಸ್ನ ನಾವೇನು ಮಾಡ್ಕೋಬೋದು, ಜನ್ರೇಟ್ ಮಾಡ್ಕೋಬೋದು. ಈ ರೀತಿ ನಾವು ಕ್ವೆರೀಸ್ನ ರಿಪೋರ್ಟ್ನ ಜನ್ರೇಟ್ ಮಾಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸ್ ಅರ್ಥ ಆಗಿದೆನೋ ಇಲ್ಲೋ. ಸೊ ನೀವು ಫಸ್ಟ್ ನಮ್ಮ ಕ್ಲಾಸ್ನ ಕೇಳಿಬಿಟ್ಟು ನೀವು ಒಂದು ಸಾರಿ ನೀವು ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿವರೆಗೂ ಸೊ ಎಲ್ಲ ಕ್ಲಾಸಸ್ನ ಅಬ್ಸರ್ವ್ ಮಾಡ್ತಾಯಿರಿ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾಯಿರಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.